ರೈತರ ಪರಿಹಾರ ಕೊಡದ ಇಲಾಖೆ ಜಪ್ತಿ ಆದೇಶ ನೀಡಿದ ಕೋರ್ಟ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಭೂಸ್ವಾಧೀನ ಇಲಾಖೆ ಮತ್ತು ನೀರಾವರಿ ಇಲಾಖೆಯವರು ರೈತನಿಗೆ 2,27,545 ರೂಪಾಯಿ ಮೊತ್ತವನ್ನ ಪರಿಹಾರವಾಗಿ ನೀಡಬೇಕಾಗಿತ್ತು. ಆದರೆ ಇಲಾಖೆ ಪರಿಹಾರ ನೀಡಿರುವುದಿಲ್ಲ. ಕೋರ್ಟಿಂದ ಆದೇಶ ಪತ್ರ ಕಳುಹಿಸಿದರೂ ಸಹ ಯಾವುದೇ ಉತ್ತರವನ್ನ ನೀಡದೇ ಇರುವ ಇಲಾಖೆ. ಆದ್ದರಿಂದ ಹೇಮಶ್ರೀ ಡಿ ಸೀನಿಯರ್ ಸಿವಿಲ್ ನ್ಯಾಯಾಧೀಶರು ಮತ್ತು ಸಿಜೆಎಂ ಧಾರವಾಡ ಇವರ ಆದೇಶದಂತೆ SLAO 3 MP ಧಾರವಾಡದ ಚರ ಆಸ್ತಿಯನ್ನ ಜಪ್ತಿ ಮಾಡಿಕೊಳ್ಳಬೇಕು ಎಂದು ಕೋರ್ಟ್ ಆದೇಶ ಹೊರಡಿಸಿದೆ ಎಂದು ರೈತರ ಪರ ವಕೀಲರಾದ ತಮ್ಸಯ್ಯ ಹಿರೇನಾಗಯ್ಯ ಮರಿಸಂಗನ್ನವರ್ ಅವರು ಹೇಳಿದರು. ರೈತರಾದ ವೀರಯ್ಯರವರು ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿದರು. ರೈತರಿಗೆ ಪರಿಹಾರ ಕೊಡದ ಇಲಾಖೆಯ ಕುರಿತು ರೈತ ಮುಖಂಡರಾದ ಸೊಬ್ರತ್ ಮಠರವರು ಮಾತನಾಡಿದರು. ನಾವೀಗಾಗಲೇ ಮಲಪ್ರಭಾ 3ನೇ ಆಫೀಸು ಬಾಗಲಕೋಟೆಯಲ್ಲಿರ್ತಕ್ಕಂಥ ಆಫೀಸಿನ ದಿನಾಂಕ 12/12/2023 ಇಸ್ವಿಗೆ ರೈತರಿಗೆ ಹಣ ಕೊಡಬೇಕು ಅಂತೇಳಿ ನಾವು ಕೋರ್ಟ್ ಆದೇಶ ಪ್ರಕಾರ ಹೋಗಿ ಅರ್ಜಿ ಕೊಟ್ಟಿವಿ. ಆ ಪ್ರಕಾರ ಅವರು ಹ್ಞೂ ಅಂತಂದು ಅದು ಅಲ್ಲಿಂದ ಇಲ್ಲಿ ಮಟ್ಟ ಅವ್ರಿಗೆ ಯಾವುದೇ ಹಣವನ್ನು ಕೊಡಲಿಲ್ಲ. ಅಷ್ಟೇ ಅಲ್ಲ, ಮತ್ತು ನಮ್ಮ ಬಾಗಲಕೋಟೆಗೆ 4-5 ಸಲ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಸರಿ ನಮಗೇನು ಅವ್ರೇನು ಆಫೀಸಲ್ಲಿ ಯಾವುದೇ ಥರದ ನಮ್ಮ ಮಾಹಿತಿಯನ್ನು ಕೊಡಲಿಲ್ಲ ಮತ್ತು ಸರಿಯಾಗಿ ಕೋರ್ಟ್ ಆದೇಶಕ್ಕೆ ಮನ್ನಣೆಯನ್ನು ನೀಡಲಿಲ್ಲ. ಆಗ ಮತ್ತು ಒಳ್ಳೆ ಧಾರವಾಡ ಇರ್ತಕ್ಕಂಥ ನೀರಾವರಿ ನಿಗಮಕ್ಕೆ ಬಂದೀವಿ. ನೀರಾವರಿ ನಿಗಮದವರು ಸಹಿತ ನಮಗೆ ಆ ಕಾಗದ ಕೊಡು ಈ ಕಾಗದ ಕೊಡು ಅಂದ್ರೆ ರೊಕ್ಕ ತುಂಬ್ತೀವಿ ಅಂತ ನಮಗೆ ಧಮಕಿ ಮಾಡಕತ್ತರು. ನಾವು ಅನ್ನೋ ಲೆಕ್ಕದಾಗ ಮಾತಾಡಕತ್ತರು. ಆಗ ನಾವು ಏನು ಮಾಡಿದ್ವಿ, ಇದು ಕೋರ್ಟ್ ನಮ್ಮ ಆದೇಶ ಪ್ರಕಾರ ನಾವು ಜಪ್ತಿ ಮಾಡಲಿಕ್ಕೆ ನಾವು EP ಹಚ್ಚಿದ್ವಿ. ಒಂದು ಎಜುಕೇಷನ್ 121/2025 23 ಕೇಸ್ ಫೈಲ್ ಮಾಡಿದ್ವಿ. ಮಾಡುತ್ತೆ ಈಗ ವಾರಂಟ್ ಆಯಿತು. ಒಂದೇ ಸಲ ಬಂದು ರಿಕ್ವೆಸ್ಟ್ ಫಸ್ಟ್ ಎಲ್ಲ ವಾರಂಟ್ ಆದಾಗ ನಾವು ಜಪ್ತಿ ಮಾಡಿ ಗೌರ್ಮೆಂಟ್ ಆಫೀಸ್ಗೆ ಜಪ್ತಿ ಮಾಡಬಾರ್ದು ಅಂತ ಹೇಳ್ಕೊಂಡು ಅವ್ರಿಗೆ ನಾವು ವಿನಯಿಂದ ಹೇಳ್ಕೊಂಡ್ರು ಸಹಿತ ಒಂದು ನಮಗೆ ಮಾಹಿತಿ ಕೊಟ್ಟರು. ಮಾಹಿತಿ ಒಂದು ಲೇಖಿ ಬರ್ಕೊಟ್ರು. ಆ ಲೇಖಿ ಪ್ರಕಾರ ಮಾನ್ಯ ನ್ಯಾಯಾಲಯಕ್ಕೆ ಆದೇಶ ಮಾಡಿದ್ವಿ. ಬಿಲ್ಲಿ ಪ್ರಕಾರದಿಂದ ನ್ಯಾಯಾಲಯಕ್ಕೆ ಹಾಜರು ಮಾಡಿಸಿದ್ವಿ. ಹಾಗೆ ಬಿಲ್ಲಿಪುರ ನಾವು ಕೂಡ ಹಾಜರು ಮಾಡಿದಾಗ ಮಾನ್ಯ ನ್ಯಾಯಾಲಯದ ಬಿಲ್ಲಿಪುರ ಈ ಕಾದ ನ್ಯಾಯ ಮಾಡ್ಬೇಕಾಗತ್ತೆ, ಕೋಟಿಗೆ ದುಡ್ಡು ತುಂಬಕೋರು ಅಂಥೇಳಿ ಮತ್ತು ರೀಶ್ಯೂ ವಾರಂಟನ್ನು ಮಾಡಿದರು. ಆ ವಾರಂಟ್ ಪ್ರಕಾರ 2ನೇ ಸಲ ವಾರಂಟ್ ಆಗಿತ್ತು ಅಂತ ನಾವು ಆಫೀಸಿಗೆ ಬಂದು ಆಫೀಸಿಗೆ ಶಿರಸ್ತಾರಿಗೆ ಆಯಿತು ಮತ್ತು ಅಲ್ಲಿದ್ದ ಸಿಬ್ಬಂದಿಯು ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಇವತ್ತು ತುಂಬ್ತೀವಿ ನಾಳೆ ತುಂಬ್ತೀವಿ ಅನ್ಕೊಂಡು ಬಂದರು. ಈ ಅಗದಿ ನಾಳೆ EP ಐತಿ ಮುದ್ದತಿಗೆ. ಆ ಸಂಬಂಧ ಈಗ ಜಪ್ತಿ ಮಾಡ್ಕೊಂಡಿವಿ. ಒಂದು 8-10 ಚೇರು, ಒಂದು CPU, ಒಂದು ಪ್ರಿಂಟ್ರು, 2 ಪ್ಯಾನು ಆಯ್ತು. ಅದಕ್ಕೆ ಇಷ್ಟೆಲ್ಲ ಜಪ್ತಿ ಮಾಡ್ಕೊಂಡು ನಾವು ಮಾನ್ಯ ನ್ಯಾಯಾಲಯಕ್ಕೆ ಒಂದು ಹಾಜರು ಮಾಡ್ತಾಯಿದ್ದೀವಿ. ಸರ್, ಈ ಇಲಾಖೆ ಎಷ್ಟು ಅಮೌಂಟ್ ಕೊಡಬೇಕು? ನಮಗೆ 2,75,000 ರೂಪಾಯಿನ ಕೊಡ್ಬೇಕಾಗ್ತದೆ. ಏನು ಅಮೌಂಟ್ ಕೊಡ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ಜಪ್ತಿ ಮಾಡಿದ್ರಿ. ಜಗ್ಗಿಯವ್ರು ಕರ್ಕೊಂಬಂದು ಜಪ್ತಿ ಮಾಡಿಸಿದ್ರು. ಯಾರಿಗೆ ಹಣ ಕೊಡಬೇಕು? ರೈತರಿಗೆ. ತಮ್ಮ ಹಿರೇನಾಗಯ್ಯ ಮರಸಂಗಯ್ಯನವರಂತೆ ವಕೀಲರು, ಇಲ್ಲ ಅರ್ಜಿದಾರ ಪರ ವಕೀಲರು. ನಾವು ರೈತರು ನಾವು ರೀ. ನಮ್ಮ ಹಣ ಕೊಡೋದಕ್ಕೆ ನಾವು ವಕೀಲರಿಗೆ ಕೊಟ್ಟಿದ್ದೀವಿ. ಅದು ವಕೀಲರ ಮುಖಾಂತರ ಅದು ಏನು ಅವರು ಪೈಪೋಟ್ ಮಾಡಿದ್ರು ಅದಕ್ಕೆ ಬೆಲೆ ಸಿಗಲಿಲ್ಲ. ಅವರು ಈ ಥರ ಮಾಡ್ಯಾರ ಸರ್. ಸರ್, ಎಷ್ಟು ವರ್ಷದಿಂದ? ಇದು 35 ವರ್ಷ ಆಯ್ತು ಸರ್. ಈಗ ಅದು ನಮ್ಮದು ಹೊಲ ಕ್ಷೇತ್ರ ಹೋಗಿ ಅದಕ್ಕೆ ಇವತ್ತಿಗೂ ಏನು ಎಲ್ಲಿ ಹೋದರೂ ನಮ್ಗೆ ನಾವು ಅಡ್ಡಾಡಿದ್ರು, ನಮ್ಮ ತಾಯಿರು ಕರ್ಕೊಂಡು ಅಡ್ಡಾಡಿದ್ರು ಅದಕ್ಕೆ ಸ್ಪಂದನೆ ಕೊಟ್ಟಿಲ್ಲ ಸರ್. ಅದಕ್ಕೆ ನಾವು ಇದು ಮಾಡ್ತೀವಿ ಸರ್. ಯಾವ ಉದ್ದೇಶಕ್ಕಾಗಿ ಅವರು ಭೂ ಸ್ವಾಧೀನ ಮಾಡ್ಕೊಂಡ್ರೆ? ಏನು ರೀ, ನಿಮ್ಮ ಭೂಮಿ ಅದಕ್ಕೆ ಅದು ಕಾಲುವೆ ಕ್ಷೇತ್ರಕ್ಕೆ ತೊಗೊಂಡ್ರಿ ಸರ್. ಅದು ನೀರಾವರಿ ಕ್ಷೇತ್ರಕ್ಕೆ ತೊಗೊಂಡ್ರಿ. ತೊಗೊಂಡು 35 ವರ್ಷ ಆಯ್ತು ಸರ್. ಅದು ಇವತ್ತಿಗೂ ಅದ್ರದ್ದು ಏನು ನಮ್ಗೆ ಪರಿಹಾರ ಸಿಕ್ಕಿಲ್ಲ ಸರ್. ಆ ಪರಿಹಾರಕ್ಕಾಗಿ ನಾವು ಇದು ಮಾಡಿದ್ವಿ. ವೀರಯ್ಯ ಸರ್, ನೀರಾವರಿ ಮುಖ್ಯ ಇಂಜಿನಿಯರ್ ನಾಯಕ್ ಅವರನ್ನು ನಾವು ಒಂದಿಷ್ಟು ಹಲವಾರು ರೈತರು ಭೇಟಿ ಆಗ್ಲಿಕ್ಕೆ ಬಂದಿದ್ವಿ. ಒಂದು 4-5 ಬೇಡಿಕೆಗಳನ್ನು ಇಲ್ಲೇ ನಾವು ಚರ್ಚೆ ಮಾಡಿದ್ದೇವೆ. ಪ್ರಥಮ, ಈಗೇನು ಸಂಗಳ, ಔರಾದಿ, ಬೆಳ್ಳೇರಿ ಆ ಭಾಗದಲ್ಲಿ ಕೊಳಚೆ ಕಾಲುವೆಗೆ ಸಂಬಂಧಪಟ್ಟಂಗೆ ಹಿಂಗಾರಿ ಪೀಕು ಭಾಳ ಲೇಟಾಗಿ ಬಿತ್ತಿದ್ದಾರೆ ರೈತರು. ಆ ಬಿತ್ತಬೇಕಾದ ಕಾರಣ ಏನಂದ್ರೆ ಅತಿವೃಷ್ಟಿ ಅನಾವೃಷ್ಟಿ ಆಗಿದ್ದಕ್ಕೆ, ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶ ಮಳೆ ಜಾಸ್ತಿ ಆಗಿದ್ದಕ್ಕೆ ಹಿಂಗಾರಿ ಪೀಕನ್ನು ಸ್ವಲ್ಪ ಲೇಟ್ ಮಾಡಿ ಬಿತ್ತಿದ್ದಾರೆ. ಅವೆಲ್ಲ ಈಗ ನೀರು ಇಲ್ದನ ಆ ಪೀಕ್ಗಳು ಬರೋಲ್ಲ, ಬೆಳೆಗಳು ಭಾಳ ನಾಶ ಆಗ್ತಾವೆ. ಮೇಜರ್ ಇರೋದು ಗೋವಿಂಜಾಳ ಮತ್ತು ಗೋಧಿ, ಕಡಲೆ, ಜೋಳ ಐತಿ. ಅದಕ್ಕೆ ಇನ್ನೂ 2-3 ಬೇಕು. ಮಾರ್ಚ್ 15 ಮಟ್ಟ ಬೇಕು. ಅದು ಕೊಳಚೆ ಕಾಲುವೆ ಅಂತ ಬರ್ತದೆ ಸಪ್ರೇಟ್. ಮತ್ತು ಈ ಬಲಭಾಗದೊಳಗೆ ಬಲದಂಡೆ ಎಡದಂಡೆ ಅಲ್ಲೆಲ್ಲ ಏನು ರೈತರು ಏನೂ ಸಮಸ್ಯೆ ಇಲ್ಲ. ಅದಕ್ಕೆ ಆ ಭಾಗದೊಳಗೆ ನೀರು ಬಿಡಲಿಕ್ಕೆ ರಿಕ್ವೆಸ್ಟ್ ಪತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ. ಅದನ್ನು ಕೂಡ ನಾನು ಬಿಡಿಸ್ತೀನಿ ಅಂತೇಳಿ ಭರವಸೆ ಹೇಳಿದ್ದಾರೆ. ಇನ್ನು ವಾಸನ ಗ್ರಾಮದಿಂದ ಬೇರೆ ಆ ಕಡೆಗೆ ಹೊಲಕ್ಕೆ ಹೋಗೋಕೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂತೇಳಿ ಕಳೆದ 2-3 ವರ್ಷದಿಂದ ಈ ವಾಸನ ಗ್ರಾಮದವರು ಮತ್ತು ಬೆಳ್ಳೇರಿ ಗ್ರಾಮದವರು ಆ ಕಡೆ ಗ್ರಾಮದವರು ಹೋರಾಟ ಮಾಡ್ತಿದ್ರು. ಅದು ಮುಖ್ಯಮಂತ್ರಿಯವರು ಕೂಡ ಅದನ್ನು ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದರು. ಈಗ 2 ವರ್ಷದಿಂದ 6-7 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿದ್ರು ಅದಕ್ಕೆ ಬ್ರಿಡ್ಜಿಗೆ. ಇನ್ನೂವರೆಗೆ ಕೆಲಸ ಆಗ್ತಾಯಿಲ್ಲ. ಅದಕ್ಕೆ ಮತ್ತೆ ಪುನಃ ಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಇಲಾಖೆಗೆ ಪತ್ರ ಬರೆದಾರೆ. ಆ ಪತ್ರವನ್ನು ನಾವು ಇಲ್ಲಿ ಸಂಬಂಧಪಟ್ಟವ್ರಿಗೆ ಕೊಟ್ಟಿವಿ. ಅದು ಒಂದು ಆಗಬೇಕನ್ನುವಂಥದ್ದು. ಮತ್ತು ಅಧಿಕಾರಿಗಳು ಕೆಲವಷ್ಟು AWಗಳು, ಎಜುಕೇಟಿವ್ ಇಂಜಿನಿಯರ್ಗಳು
ಆ ಭಾಗದೊಳಗೆ ಸುಮಾರು ವರ್ಷಲಿಂದ ಅಲ್ಲೇ ಬೀಡ್ಬಿಟ್ಟು ರೈತರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಅಂಥವ್ರ ಮೇಲಿನ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅಂತಲೂ ಕೂಡ ನಾವು ಇಲ್ಲಿ ಕೊಟ್ಟೀವಿ. ಇಷ್ಟಂತೂ ಇವತ್ತಿನ ಬೆಳವಣಿಗೆ ಆಗಿದೆ. ಬರೋ ದಿನದೊಳಗೆ ಅವರ ಸರಿಯಾದಂಥ ನಿಟ್ಟಿನಲ್ಲಿ ಕ್ರಮ ತಗೊಳ್ಳದೆ ಹೋದರೆ ರೈತರು ಅನಿವಾರ್ಯವಾಗಿ ಹೋರಾಟಕ್ಕೆ ಮಾಡ್ತಾರೆ. ಮತ್ತು ಹೋರಾಟದೊಳಗೆ ಏನು ನಷ್ಟ ಆಕೈತೆ ಅಧಿಕಾರಿಗಳು ಕಟ್ಟಿ ಕೊಡುವಂಥ ವ್ಯವಸ್ಥೆ ಆಗ್ಬೋದು. ಈಗ ಭೂ ಸ್ವಾಧೀನ ಇಲಾಖೆ ಏನು ಎಸೋಲ ಇದೆಯಲ್ಲ, ಕರ್ನಾಟಕ ನೀರಾವರಿ ನಿಗಮ ಇದೆ, ಕೋರ್ಟ್ ಆರ್ಡರ್ ಮಾಡಿದೆ. ಏನು ಭೂ ಸ್ವಾಧೀನ ಪಡ್ಕೊಂಡ್ಮೇಲೆ ಸುಮಾರು ವರ್ಷಲಿಂದ ರೈತರು ಅಡ್ಡಾಡಿದಾರೆ. ರೈತರು ಮೇಲ್ಮನವಿ ಕೋರ್ಟ್ಗೆ ಹೋಗಿಲ್ಲ, ಕೊಟ್ಟಂಥ ಪರಿಹಾರ ನಮ್ಗೆ ಕೊಡಿ, ನಾವು ನಮ್ಗೆ ಅಷ್ಟೇ ಸಾಕು ಕೊಡಿ ಅಂತ ಹೋಗಿದ್ದಾರೆ. ಅಂಥ ಪ್ರಕರಣಗಳು ರೈತ ಮೇಲ್ಮನವಿ ಹೋಗಲಾರ್ದ ಪ್ರಕರಣಗಳು ಇಲಾಖೆಯವ್ರು ಮೇಲ್ಮನವಿ ಹೋಗ್ಯಾರ. ಮೇಲ್ಮನವಿ ಹೋದ ಮೇಲೂ ಅವ್ರಿಗೆ ಇಲಾಖೆಗೆ ಹಿನ್ನಡೆ ಆಗಿದೆ ಮತ್ತು ರೈತಗೆ ಹೆಚ್ಚಾಗಿದೆ. ಆ ಪರಿಹಾರ ಕೊಡಬೇಕಾದ್ರೆ ಇವತ್ತು ಸರ್ಕಾರದೊಳಗೆ ದುಡ್ಡಿಲ್ಲ, ಇಲಾಖೆಯೊಳಗೆ ದುಡ್ಡಿಲ್ಲ ಅಂಥೇಳಿ ಈ ನ್ಯಾಯಾಲಯಕ್ಕೆ ಸುಳ್ಳು ಹೇಳುವಂಥ ಅಧಿಕಾರಿಗಳ ವಿರುದ್ಧ ಮತ್ತು ಇಲಾಖೆ ವಿರುದ್ಧ ಜಪ್ತಿಗೆ ನೋಟಿಸ್ ಕಳಿಸಿದೆ. ಎಸೋಲ ಆಫೀಸಿಂದ ಜಪ್ತಿ ಮಾಡಬೇಕು ಮತ್ತು ಕೋರ್ಟಿಗೆ ಒಂದು ಬೇಡ ಗೌರವ, ಕೋರ್ಟಿಗೆ ಆದೇಶಕ್ಕೆ ಒಂದು ಮರ್ಯಾದೆ ಬೇಡ. ಏನು 2-3 ಲಕ್ಷ ರೂಪಾಯಿಗೆ ಇವತ್ತು ಜಪ್ತಿ ಆಗಕತ್ತೈತೆ ಅಂದ್ರೆ ಅತ್ಯಂತ ನೀರಾವರಿ ಇಲಾಖೆ ಇರ್ಬೋದು ಮತ್ತು ಭೂ ಸ್ವಾಧೀನ ಇಲಾಖೆ ಇರ್ಬೋದು, ಇದು ನಾಚಿಗೇಡಿನ ಸಂಗತಿ ಇದೆ. ಇವತ್ತು ಬಂದಿದ್ರು ಅವರು 2 ಲಕ್ಷ ಏನೋ ಕೊಡ್ತದಂತ, ಅದೇನು 1 ಲಕ್ಷ ಚೆಕ್ ಕೊಟ್ಟು ಒಂದು 15 ದಿನ ಟೈಮ್ ತೊಗೊಂಡು ತಲೆಬಾಗಿ ಗೌರವದಿಂದ ನ್ಯಾಯಾಲಯಕ್ಕೆ ಹೇಳಿಕೊಂಡ್ರೆ ಆಗ್ತದೆ. ಈಗ ಮತ್ತು ಎಲ್ಲ ಅವ್ರು ತೊಗೊಂಡು ಹೋದ್ರಂದ್ರೆ ಕೆಲಸ ಮಾಡೋರು ಯಾರು? ಕುಂದ್ರಕ್ಕೆ ಕುರ್ಚಿ ಸತೆ ಬಿಟ್ಟಿಲ್ಲಲ್ಲಿ, ಅವ್ರು ತಗೊಂಡು ಹೋದ್ರು. ಕೆಲಸದ ಯಾರು? ಇದಕ್ಕೆ ಇಲಾಖೆ ಅಧಿಕಾರಿಗಳು ಜವಾಬ್ದಾರಿ ಇಲ್ಲ ರೈತರ ಮೇಲೆ. ಮತ್ತು ಸರ್ಕಾರಕ್ಕೂ ಕೂಡ ಇಂಥ ವಿಚಾರಗಳು ಬರ್ತಾ ಇಲ್ಲ. ಸರ್ಕಾರ ಇವತ್ತು ಎಲ್ಲೇ ಹೊಂಟ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಗಮನಕ್ಕೆ ಕೇಳ್ತಾ ಇದ್ದೇನೆ ಮತ್ತು ಮುಖ್ಯ ಅಧಿಕಾರಿಗಳ ಗಮನಕ್ಕೆ ಇದ್ದೀನಿ. ಈ ರೀತಿಯಿಂದ ಆಗೋದ್ರಿಂದ ನಿಮಗೆ ಸರಿ ಅನಿಸೋದಿಲ್ಲ, ನಿಯಮಾನುಸಾರ ಕೆಲಸ ಮಾಡಿರಿ ಅನ್ನುವಂಥದ್ದು ನನ್ನ ರಿಕ್ವೆಸ್ಟ್. ವೀರೇಶ್ ಒಬ್ರದ ಮಠ, ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷ.